ಇವ್ರು ಬರ್ತಾರಂತ ನಾನು ಬ್ರೇಕೇ ತಗೋತಾ ಇರ್ಲಿಲ್ಲ. ಬ್ರೇಕ್ ಟೈಮಿಂಗ್ಸ್ ಅದ್ರ ಅಲ್ಲೇ ಕೂತ್ಕೊಂಡ್ಬಿಡ್ತಾ ಇದ್ವಿ. ಫ್ರೆಂಡ್ಸ್ ಎಲ್ಲ ಆಲ್ರೆಡಿ ಪ್ರಪೋಸ್ ಮಾಡಕ್ ರೆಡಿ ಆಗ್ಬಿಟ್ಟಿದ್ರು ಆಲ್ರೆಡಿ 2-3 ಜನ. ಯಾರು ಬಂದ ಸೊ ಫ್ಲರ್ಟ್ ಏನಿಲ್ಲ ಆ ವಯಸ್ಸಲ್ಲಿ. ನಮ್ 90s ಅಲ್ಲಿ ಫ್ಲರ್ಟಿಂಗ್ ಎಲ್ಲ ಗೊತ್ತಿರಲಿಲ್ಲ. ಇಲ್ಲ ಅವ್ರು ಅವಾಗ್ಲೇನೆ ಫ್ಲರ್ಟ್ ಮಾಡ್ತಿದ್ರು ಸೀರಿಯಸ್. ಎತ್ತಿದ ತಕ್ಷಣ ಅಣ್ಣ ಅಂದ್ರಲ್ಲ, ಆಗ ಹಿಂಗೆ ಕಂಬಳಿ ಒಳಗಡೆ ಮಾತಾಡ್ತಾರೆ ಸುಕು ಅಂತ. ಆ ದಿನಗಳು ಟ್ರಸ್ಟ್ ಮೀ ಈಗ ನಿಜವಾಗ್ಲೂ ಬರೋದಿಲ್ಲ. ಫ್ರೆಂಡ್ ಇಟ್ಕೊಂಡು ಅಂದ್ರೆ ಅಣ್ಣ ಏನು ಇಷ್ಟು ದಿವಸ ಫೋನೇ ಯೂಸ್ ಮಾಡ್ತೀರಾ, ಇವತ್ತೇನ್ ಫೋನಲ್ಲೇ ಬಿದ್ದಿದ್ಯಾ ಅಂತ. ಆಮೇಲೆ ಅಂದ್ರೆ ಅವಾಗ 100 SMS ಮಾತ್ರ ಇದ್ದಿದ್ದು. ಕಲ್ ಮೇಲೆ ಕುತ್ಕೊಂಡು ವೇಟ್ ಮಾಡ್ಕೊಂಡಿದ್ದೆ, ಏನಪ್ಪ ಹುಡುಗಿ ಯಾಮರ್ಸ್ತದಲ್ಲ ಅನ್ಸತ್ತೆ, ಸುಮ್ನೆ ನನ್ನ ಎಷ್ಟು ಕರ್ಸ್ಕೊಂಡಿದ್ದಾಳ ಅಂತ ಬೈಕೋತಿದ್ದೆ. ಫಸ್ಟ್ ಟೈಮು ನಾನು ಇವ್ರನ್ನ ನೋಡಿದ ಹೆಂಗ ಅಂತ ಹೇಳಿದ್ರೆ, ಇವ್ರು ಹೇಳಿದ್ರು ನಾನು ಬ್ಲ್ಯಾಕ್ ಕಲರು ಫುಲ್ ಸ್ಲೀವ್ ಟಿ ಶರ್ಟ್ ಹಾಕೊಬರ್ತೀನಿ ಅಂತ. ಬ್ಲ್ಯಾಕ್ ಕಲರ್ ಸೇಮ್ ಇದೇ ತರನೇ ಇರುತ್ತೆ ಅದು, ಆದ್ರೆ ಸ್ವಲ್ಪ ದೊಗ್ಲೆ ಸ್ವಲ್ಪ ಏನ್ ತುಂಬಾನೇ ದೊಗ್ಲೆ. ಬ್ಲ್ಯಾಕ್ ಟಿ ಶರ್ಟ್ ಹಾಕೊಂಡು ಇಲ್ಲಿ ಜೆಲ್ ಹಾಕೊಂಡು ಸ್ಪೈಕ್ ಮಾಡ್ಕೊಂಡು ಸೈಡ್ ಅಲ್ಲಿ ಒಂದು ಬ್ಯಾಗ್ ಹಾಕೊಂಡು ಕಾಲೇಜ್ ಬ್ಯಾಗು, ಅದೊಂಥರ ಅದು. ನಾನು ಕಾಯ್ತಾ ಇದ್ದೆ ಬ್ರೇಕ್ ಯಾವಾಗ ಬರುತ್ತೆ ಅಂತ. ಪ್ರಿನ್ಸಿಪಲ್ ರೂಮ್ಗೆ ಅಷ್ಟು ಟೈಮು ವಿಸಿಟ್ ಮಾಡಿರೋದು ನಾವೇ ಅನ್ಸುತ್ತೆ. ಒಂದು ರೆಕಾರ್ಡೇ ಅನ್ಕೋಬಹುದು. ಹೊಗೆ ಆಡುತ್ತಾ. ಅದಾದ್ಮೇಲೆ ಮ್ಯಾಮ್ ಏನ್ ಮಾಡಿದ್ರು, ಲೇಟ್ ಆಗ್ತಾನೆ ಇದೆ, ಬಟ್ ಏನಂದ್ರು ಅರುಣ್ ಬಂದ್ರೇನೆ ಎಲ್ಲರೂ ತಿನ್ನೋದು ಅಂತ ಹೇಳ್ಬಿಟ್ಟು ಅವರು ಹೇಳ್ಬಿಟ್ರು. ಅವ್ರು ದೊಡ್ಡವರು ಅಲ್ವಾ, ಆಬ್ವಿಯಸ್ಲಿ ನಾವು ವೆಯ್ಟ್ ಮಾಡಲೇಬೇಕು ಅವ್ರು ಹೇಳ್ದಂಗೆ. ಇವ್ರು ಕಾಲ್ ಮೇಲೆ ಕಾಲ್ ಮಾಡ್ತಿದ್ರೆ ಫೋನೇ ತೆಗಿತಲ್ಲ ಇವರು. ಅವ್ರ ಫ್ರೆಂಡ್ಸ್ ಎಲ್ಲರೂ ಕಾಲ್ ಮಾಡಿದ್ರು ಫೋನ್ ತೆಗಿತಿಲ್ಲ. ಆಮೇಲೆ ಒಂದು ಹುಡುಗನ ಕಳಿಸ್ಬಿಟ್ಟು ಇವ್ರ ಮನೆ ಗೊತ್ತಾ ಅಂತ ಹೇಳಿದ್ರೆ ಹ್ಞೂ ಅಂತ ಹೇಳಿದ್ರೆ, ಅವನ್ನ ಕಳಿಸ್ಬಿಟ್ಟು ಇವ್ರನ್ನ ಕರ್ಕೊಂಬರೋವರೆಗೂ ನಮ್ಮನ್ನು ವೆಯ್ಟ್ ಮಾಡಿಸಿದ್ದಾರೆ. ನಾವು ಇರೋ ಜಾಗದಿಂದ ಇವ್ರ ಮನೆ ಬಂದು 2 ಸ್ಟಾಪು, ಅಲ್ಲಿವರೆಗೂ ಹೋಗಿ ಕರ್ಕೊಂಬರೋವರೆಗೂ ನಾವು ವೆಯ್ಟ್ ಮಾಡಿದ್ದೀವಿ. ಎಷ್ಟು ಲೇಟ್ ಆಗಿತ್ತು ಗೊತ್ತಾ ಸೀರಿಯಸ್ಲಿ. ಆಗ ಏನು ಅಂತ, ಯಾಕೆ ಇವ್ರು ಇಷ್ಟು ಬೇಗ ಹೋದ್ರು ಅಂತ ಇವ್ರು ಹೇಳ್ತಾರೆ. ಇದಕ್ಕೇನೆ ಏನಕ್ಕೆ ಆಚೆ ಕರ್ಕೊಂಡು ಹೋಗ್ತಾರೆ ನಮ್ಮಮ್ಮ. ನಮ್ಮ ಮನೇಲಿ ಟೈಮಿಂಗ್ಸ್ 3 ಗಂಟೆಗೆ ಬಿಟ್ರೆ 4 ಗಂಟೆ 1 hour ವಾಕ್. ಅವಾಗೆಲ್ಲ ಸೈಕಲ್ ಗಾಡಿ ಎಲ್ಲ ಏನೂ ಇರಲಿಲ್ಲ. ಸೊ ಮನೆಯಿಂದ ಕಾಲೇಜ್ಗೆ 45 minutes to 1 hour ವಾಕ್. 3 ಗಂಟೆಗೆ ಬಿಡ್ತೆ ಅಂತ ಬೆಳಗ್ಗೆ ಹೇಳ್ಬಿಟ್ಟು ಬಂದ್ಬಿಡ್ತಾ ಇದ್ದೆ. ಅವಾಗೆಲ್ಲ ಫೋನ್ಗಳಿರ್ಲಿಲ್ಲ ಮನೇಲಿ. 3 ಗಂಟೆಗೆ ಬಿಟ್ರೆ 4 ಗಂಟೆಗೆ ಮನೆ. ಸೊ 4 ಗಂಟೆ ಅಷ್ಟರಲ್ಲಿ ಹೋಗ್ಬೇಕು, ಇಲ್ಲಾಂದ್ರೆ ಪ್ಯಾನಿಕ್ ಆಗ್ಬಿಡ್ತಾರೆ ಮನೇಲಿ, ಮಗ ಬಂದಿಲ್ಲ ಇನ್ನ ಅಂತ. ಸೊ ಅದಕ್ಕೆ ನಾನು ಇಲ್ಲ ಮನೇಲಿ ಹೇಳಲಿಲ್ಲ ನಾನಂತೂ ಹೋಗ್ಬಿಟ್ಟಿದ್ದು. ಮತ್ತೆ ಇನ್ನೊಂದು, ನನಗೆ ಆಚೆ ಹೋಗೆಲ್ಲ ಇಂಟ್ರೆಸ್ಟ್ ಇಲ್ಲ ನನಗೆ, ಯಾರ ಜೊತೆನೂ ಹೋಗಿರ್ಲಿಲ್ಲ, ಅಭ್ಯಾಸ ಇಲ್ಲ. ಸೊ ನಾನು ಹೋಗ್ಬಿಟ್ಟೆ. ಅಂದ್ರೆ ಯಾರಿಗೂ ಹೇಳ್ದಿರಾನೆ ಹೋಗಿದ್ ನಾನು. ಹೌದು, ಯಾರಿಗೂ ಮನೆಗೆ ಹೋಗ್ತಿದ್ದೇನೆ ಅಂತ ಹೇಳಲಿಲ್ಲ. ಹುಡುಗರೆಲ್ಲ ಇದ್ರು, ನಿಮ್ ಮೇಲೆ ಸ್ಪೀಚ್ ಪ್ರಾಕ್ಟೀಸ್ ಮಾಡ್ತಿದ್ದೆ ನೋಡ್ದೆ ನಾನು. ಅಲ್ಲಲ್ಲ, ಇದು ಮನೆಗೆ ಎಲ್ಲ ಹೋಗ್ತಾ ಇದ್ದಾಗ ನಿನ್ ಮೇಲೆ ಇದ್ದೆ ಏನೋ ಮಾಡ್ಕೊಂಡು. ಸರಿ ಅಂತ ನಾನು ಹೋಗ್ಬಿಟ್ಟೆ ಹೇಳ್ದಿರ. ಆಮೇಲೆ ಫೋನ್ ಮೇಲೆ ಫೋನ್ ಬರ್ತಾ ಇತ್ತು, ರಿಸೀವ್ ಮಾಡಿಲ್ಲ, ಅಯ್ಯೋ ನನ್ಗೆ ಹೋಗಕ್ ಇಷ್ಟ ಇಲ್ಲ ಅಂತ. ಆಮೇಲೆ ನೋಡಿದ್ರೆ ಸ್ವಲ್ಪ ಹೊತ್ತು ಬಿಟ್ಕೊಂಡು ಮನೆ ಹತ್ರ ಬಂದ್ಬಿಟ್ಟು ಕರೆದ್ರು. ಆಮೇಲೆ ಸರಿ ಬರ್ತೀನಂತ ಬಂದು ಏನ್ ಮಾಡಿದೆ, ನಾನು ಏನೂ ತಿಂದಿಲ್ಲ, ಅರ್ಧ ಜ್ಯೂಸ್ ಕುಡಿದ್ಬಿಟ್ಟು ಹೋದೆ ವಾಪಸ್. ಅದು ಅವ್ರು ಯಾಕಂಗ್ ಮಾಡಿದ್ರು ಅಂತ ನಿಜವಾಗ್ಲೂ ಗೊತ್ತಿಲ್ಲ. ಅವ್ರು ಬರೋವರೆಗೂ ಕಾದಿದ್ಬಿಟ್ಟು ಆಮೇಲೆ ಇವ್ರು ಬಂದ ಮೇಲೆನೆ ಏನೋ ಇವ್ರು ದೊಡ್ಡ VIP ತರ ಕಾಯ್ಕೊಂಡಿದ್ದು. ಅದಾದ್ಮೇಲೆ ಒಂದು ಗೋಬಿ ಮಂಚೂರಿ ಮತ್ತೆ ಪೈನಾಪಲ್ ಜ್ಯೂಸು ಮತ್ತೆ ಏನೇನೋ ಜ್ಯೂಸ್ ಎಲ್ಲ ಆರ್ಡರ್ ಮಾಡಿದ್ರು. ನನಗಂತೂ ತಿನ್ನೋದಕ್ಕೆ ಮನಸ್ಸೇ ಇಲ್ಲ. ಫಸ್ಟು ಪಟ ಅಂತ ಹೊಡ್ಕೋತಾ ಇದೆ, ಲೇಟ್ ಆಗ್ತಿದೆ, ನಮ್ಮಮ್ಮ ಬೇರೆ ಬೈತಾರೇನೋ, ಏನ್ರಲ್ಲಿ ಹೊಡಿತಾರೋ ಅಂತ ನಿಜವಾಗ್ಲೂ ಗೊತ್ತಿರಲಿಲ್ಲ. ಆಮೇಲೆ ಕರ್ಕೊಂಡೋಗಿ ಮನೆಗೆ ಬಿಡ್ತೀನಿ ಅಂತ ಇವ್ರು ಬೇರೆ ಹೇಳಿದ್ರಲ್ಲ, ಇನ್ನು ಬೇಡ ಅಂತ ಹೇಳ್ಬಿಟ್ಟು ಕೂಡ ಹೋಗೋಕ್ಕಾಗಲ್ಲ. ಅದಕ್ಕೇನೆ ಇವ್ರು ಬಂದ ಮೇಲೆ ಸರಿಯಾಗಿ ಬೈಕೊಂಡೆ ಮನಸ್ಸಲ್ಲಿ, ಅಯ್ಯೋ ಏನು ದೊಡ್ಡ VIP ಥರ ಇವ್ರು ಬರೋವರೆಗೂ ಕಾಯಿಸ್ಕೊಂಡಿದ್ದಾರೆ, ಇವನಿಂದ ನಂಗೆ ಲೇಟ್ ಆಗ್ತಿದೆಯಲ್ಲ ಅಂತ ನಾವು ಫುಲ್ಲು ಬೈಕೊಂಡ್ಬಿಟ್ಟಿದ್ದೆ ಸೀರಿಯಸ್ಲಿ. ಅದಾದಮೇಲೆ ಮನೆಗೆ ಹೋದೆ. ಅಮ್ಮನ ಹತ್ರ ಮ್ಯಾಮ್ ಹೇಳಿದ್ರು, ಲೇಟಾಗೋಯ್ತು ಆಂಟಿ, ಕಾಲೇಜಲ್ಲಿ ಪ್ರಾಕ್ಟೀಸ್ ಇತ್ತು ಅಂತ ಹೇಳಿಬಿಟ್ಟು ಹೋದ್ರು. ನಮ್ಮಮ್ಮ ಏನೂ ಹೇಳಲಿಲ್ಲ. ನಾನು ಯಾಕೆ ಈ ಸೀನ್ ಹೇಳ್ತಿದ್ದೀನಿ ಅಂದರೆ, ಇದೇ ಮೇಯ್ನ್ ಸೀನು ಇಲ್ಲಿ. ಇದು ಒಂದು ವಿಚಾರನ ಇಟ್ಕೊಂಡು ಇದಾಗಿ ಫ್ಯೂ ಡೇಸ್ ಆದಮೇಲೆ ಏನಂತ ರೂಮರ್ಸ್ ಹಬ್ಬಿಸ್ಬಿಟ್ಟಿದ್ದಾರೆ ಅಂತ ಹೇಳಿದ್ರೆ, ಅರುಣನು ಲಕ್ಷ್ಮಿನೂ ಹೋಟೆಲ್ಗೆ ಹೋಗಿದ್ರು ಅಂತ. ಕರ್ಕೊಂಡೋಗಿದ್ದೆ ಅವರು. ನಮ್ಮ ಜೊತೆಲಿ ಒಂದು 10 ಜನ ಬಂದಿದ್ದಾರೆ. ಅದು ಬಿಟ್ಬಿಟ್ಟು ಪ್ರಿನ್ಸಿಪಲ್ ಹತ್ರ ಏನು ಹೇಳ್ಬಿಟ್ಟಿದ್ದಾರೆ, ಲಕ್ಷ್ಮಿನೂ ಅರುಣ್ ಮಾತ್ರ ಹೋಗಿದ್ರು ಅಂತ. ಅದಕ್ಕೆ ಸಾಕ್ಷಿಯಾಗಿ ಒಂದು ಏನದು ಇವ್ರ ಕ್ಲಾಸ್ಮೇಟ್ ಒಬ್ರು ಇದ್ದಾರೆ, ಅವ್ರ ತಾಯಿ ಕೂಡ ಸಾಕ್ಷಿ ಅಂತೆ.
ದೇವ್ರೇ ಸೀರಿಯಸ್ಲಿ ಹಿಂಗೂ ಕೂಡ ಜನ ಇರ್ತಾರ ಅಂತ ಹೇಳ್ಬಿಟ್ಟು ಸಖತ್ ಬೇಜಾರಾಗೋಯ್ತು. ಆವತ್ತು ಎಷ್ಟು ಹತ್ತಿದ್ದೀನೋ ನಾನಂತೂ. ಪ್ರಿನ್ಸಿಪಲ್ಲು ಕರೆದ್ಬಿಟ್ಟು ಅರ್ಧ ಮುಕ್ಕಾಲ್ ಅವರ್ ಮೇಲೆ ಸಖತ್ತಾಗಿ ಸ್ಪೀಚ್ ಕೊಟ್ಬಿಟ್ಟಿದ್ದಾರೆ. ನಾನು ಟಿ ಸಿ ಕೊಟ್ಟು ಕಳಿಸ್ಬಿಡ್ತೀನಿ ಅಂತ. ನಾನು ಹೇಳ್ತಿದ್ದೀನಿ, ಮ್ಯಾಮೇ ಕರ್ಕೊಂಡು ಹೋಗಿದ್ದು ಸರ್, ನೀವು ಬೇಕಾದ್ರೆ ಕೇಳಿ, ಯಾರನ್ನಾದ್ರೂ ಕೇಳಿ, ನಮ್ಮ ಜೊತೆಲಿ ಎಲ್ಲರೂ ಬಂದಿದ್ರು ಅಂತ. ಇವ್ರನ್ನೂ ಕರೆದು ಕೇಳಿದ್ರು. ಕರೆದ್ರು. ಅವಾಗ ಏನು ಮಾಡಿದ್ರು ಅಂತ ಹೇಳಿದ್ರೆ ಸೆಪ್ರೇಟಾಗಿ ಕರೆದ್ರು, ಒಟ್ಟಿಗೆ ಕರೆದಿಲ್ಲ. ಎಲ್ಲ ಟೈಮು ಒಟ್ಟಿಗೆ ಕರಿತಿದ್ರು, ಇಲ್ಲಾಂದ್ರೆ ನನ್ನನ್ನು ಒಬ್ಬಳನ್ನೇ ಕರಿತಿದ್ರು. ಈ ಸತಿ ನನ್ನನ್ನು ಸೆಪ್ರೇಟಾಗಿ ಇವ್ರನ್ನ ಸೆಪ್ರೇಟಾಗಿ ಕರೆದ್ರು. ನಾನು ಹೇಳಿದ್ದೀನಿ, ನಾನು ಡೆಫಿನೆಟ್ಲಿ ನಾನು ಒಬ್ಬಳೇ ಹೋಗಿಲ್ಲ, ಆ ಥರ ಎಲ್ಲ ಹೋಗೋಳಲ್ಲ ನಾನು ಅಂತ. ಆದರೂ ನಮ್ಮ ಪ್ರಿನ್ಸಿಪಲ್ ಕೇಳಲಿಲ್ಲ, ನಿಮ್ಮ ಅಮ್ಮನ ಕರಿತೀನಿ, ಟಿ ಸಿ ಕೊಡ್ತೀನಿ ಅಂತೆಲ್ಲ. ಅದಾದಮೇಲೆ ಇವ್ರ ಹತ್ರ ಮಾತಾಡೋದೇ ಬೇಡಪ್ಪ ಅಂತ ಮೈಂಡ್ ಸೆಟ್ ಮಾಡ್ಕೊಂಬಿಟ್ಟು ಮುನಿಸ್ಕೊಂಡ್ಬಿಟ್ಟಿದ್ದೆ ನಾನು. ಮುನಿಸ್ಕೊಂಡ್ಬಿಟ್ಟು ಹೋಗ್ಬಿಟ್ಟೆ ನಾನು. ನನಗೆ ಫಸ್ಟು ಓದೋದೇ ಇಂಪಾರ್ಟೆಂಟು, ಇದೆಲ್ಲ ನಮಗೇನು ಬೇಡ ಅಂತ ಹೇಳ್ಬಿಟ್ಟು ಸುಮ್ಮನಾಗಿ ಹೋಗ್ಬಿಟ್ಟೆ. ಆವಾಗ ಅನ್ನಿಸ್ತು ನನಗೆ, ಯಾವ ಥರ ಎಲ್ಲ ಜನ ಇದ್ದಾರಲ್ಲಪ್ಪ ಅಂತ. ಎಷ್ಟು ಭಯ ಆಗೋಗ್ಬಿಟ್ಟಿತ್ತಂದರೆ, ನಮ್ಮ ಅಮ್ಮನ ಕರೆದ್ಬಿಟ್ಟು ಟಿ ಸಿ ಕೊಟ್ಟು ಕಳಿಸ್ಬಿಡ್ತಾರೇನೋ ಅಂತ ಭಯ ಆಗೋಗ್ಬಿಟ್ಟಿತ್ತು. ನಿಮಗೂ ಅಮ್ಮನ ಕರಿತೀನಿ ಅಂತ ಹೇಳಿದ್ರಲ್ಲ? ಇಲ್ಲ ಇಲ್ಲ, ನನಗೆ ಬುದ್ಧಿ ಹೇಳಿದ್ದಷ್ಟೇ, ಬೈದೇನಿಲ್ಲ. ನನಗೆ ಕರೆದ್ಬಿಟ್ಟು ಒಳಗೆ, ನಿನಗೇನೋ ಮನೆ ಇದೆ, ಜೋವಿಯಲ್ಲಾಗೆ ಮಾತಾಡಿದ್ರು, ಸ್ವಂತ ಮನೆ ಇದೆ, ದುಡ್ಡಿದೆ, ಪಾಕೆಟ್ ಮನಿ ಕೊಡ್ತಾರೆ, ನಿನಗೇನಕ್ಕೆ, ಸುಮ್ಮನೆ ಹೋಗಿ ಓದ್ಬಿಟ್ಟು ಮನೆಗೆ ಹೋಗೋದು. ನನಗೂ ಆಮೇಲೆ ಅದನ್ನೇ ಹೇಳಿದ್ರು, ಸುಳ್ಳು ಹೇಳ್ಬೇಡು, ಬೆಂಕಿ ಇಲ್ದೆ ಹೊಗೆ ಬರಲ್ಲ. ಅಯ್ಯೋ ಸುಮ್ಮನೆ ಹೋಗಿ ಸರ್ ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟೆ ನಾನು. ಇವ್ರಿಗೆ ಒಂಥರ ಕ್ಯಾಶುವಲ್ ಆ್ಯಟಿಟ್ಯೂಡು. ನಾನು ಆ ಥರ ಅಲ್ಲ, ಏನು ಹೇಳಿದ್ರು ಹತ್ಕೊಂಡ್ಬಿಡ್ತಿದ್ದೆ ಒಂದು ಚಿಕ್ಕ ವಿಚಾರಕ್ಕೂ. ಸಖತ್ ಭಯ ಆಗ್ತಿತ್ತು. ಈ ರೀತಿ ಆಯ್ತಲ್ಲ, ಅದಾದಮೇಲೆ ಸ್ವಲ್ಪ ದಿವಸ ಮಾತೇ ಆಡ್ತಾ ಇರಲಿಲ್ಲ ನಾನು. ಅದಾದಮೇಲೆ ಇವರೇ ಮಾತಾಡಿಸ್ಕೊಂಡು ಬಂದರು ನನಗೆ, ಅಲ್ವಾ ಚಿನ್ನು? ಇವರೇ ಮಾತಾಡಿಸ್ಕೊಂಡು ಬಂದರು. ಅದಾದಮೇಲೆ ಹಂಗೆಲ್ಲ ಏನೂ ಆಗಲ್ಲ ಬಿಡು, ನಾನು ಇದ್ದೀನಿ ಅಂತೆಲ್ಲ ಧೈರ್ಯ ತುಂಬಿದ್ರು. ಮತ್ತೆ ಪ್ರಿನ್ಸಿಪಲ್ ಕರೀತಾರೆ, ಹೋದ್ರೆ ಒಂಥರ ಬೇಜಾರಾಗುತ್ತೆ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ಮಾತಾಡೋದು ಅಷ್ಟು ಕಡಿಮೆ ಮಾಡಿಕೊಂಡೆ. ಯಾಕಂದರೆ 4 o'clock ಮೇಲೆ ಇದ್ದರೆ ತಾನೇ ಅವ್ರ ಮ್ಯಾಮ್ ನನ್ನ ಟಾರ್ಗೆಟ್ ಮಾಡ್ತಾರೆ ಅಂತ. ಬೇಗ ಹೋಗ್ಬಿಡ್ತಾ ಇದ್ವಿ ನಾವು. ಅವಾಗ ಇರ್ತಾ ಇರಲಿಲ್ಲ. ನಾನು ಇರ್ತಾ ಇದ್ದೆ, ಇವ್ರು ಇರ್ತಿದ್ರು, ನಾನು ಹೋಗ್ಬಿಡ್ತಾ ಇದ್ದೆ. ಆಮೇಲೆ ತುಂಬ ಬೇಜಾರಾಗೋಗ್ತಿತ್ತು, ಇವ್ರನ್ನ ಬಿಟ್ಬಿಟ್ಟು ಹೋಗೋದು ಹೆಂಗೆ ಅಂತ. ಆಮೇಲೆ ಇವರೇ ಬರ್ತಾ ಇದ್ರು ಜೊತೆಲಿ, ಅಲ್ವಾ? ಏನಕ್ಕೆ ಬರ್ತಿದ್ದು ಜೊತೆಲಿ? ಫಾಲೋ ಮಾಡ್ಕೊಂಡು ಜೊತೆಲಿ ಬರ್ತಿದ್ರು. ಅದೇಳು. ಅಂದರೆ ಅದೇ ಫ್ರೆಂಡ್ಸ್ ನನ್ನ ಜೊತೆ ನಾನು ಫಾಲೋ ಮಾಡೋಕ್ಕಿಂತ ನನ್ನ ಫ್ರೆಂಡ್ಸ್ ಫಾಲೋ ಮಾಡ್ತಾ ಇದ್ದಿದ್ದು ಜೊತೆಗೆ. ಅವ್ರಿಗೇನಂದ್ರೆ ನಾನು ಅವ್ರಿಗೆ ಸಾಥ್ ಕೊಡ್ತಾ ಇದ್ದೀನಿ ಅಂತ ಅವ್ರಿಗೆ ಗೊತ್ತಿರಲಿಲ್ಲ, ನನಗೆ ಅವ್ರು ಸಾಥ್ ಕೊಡ್ತಾ ಇದಾರಂತ. ಹಂಗೆ ಆಗ್ತಾ ಇತ್ತು. ಆಮೇಲೆ ಅವಾಗ್ಲೂ ಲವ್ ಏನಿರಲಿಲ್ಲ, ಅಂದ್ರೆ ಫ್ರೆಂಡ್ಶಿಪ್. ಹೋಗಿ ನೀವು ಅಂತ ಹೇಳಿದ್ರು, ಅವ್ರು ಹಿಂಗ್ ಹೋಗ್ಬೇಕು, ನಾನು ಹಿಂಗ್ ಹೋಗ್ಬೇಕು. ಅವ್ರೇನ್ ಮಾಡ್ತಾರೆ, ನನ್ನ ಜೊತೆಲೇ ಬರ್ತಾ ಇದ್ರು. ಯಾಕೆ ಚಿನ್ನ ಬರ್ತಿದ್ದು? ಟೈಮ್ ಸ್ಪೆಂಡ್ ಮಾಡಕ್ಕಲ್ಲ. ಒಂಥರ ಆ ಟೈಮಲ್ಲಿ ಅದು ಮಾತಾಡ್ತಾ ಟೈಮ್ ಸ್ಪೆಂಡ್ ಮಾಡೋದೇ ಒಂಥರ. ಹೋಗಿ ಅಂದ್ರು ಅವ್ರು ಹೋಗ್ತಾನೆ ಇರಲಿಲ್ಲ. ಆದಮೇಲೆ ನಾನು 4 o'clock ಮೇಲೆ ಎಲ್ಲರಿಗೂ ಯಾವಾಗ ಕ್ಲಾಸ್ ಬಿಡ್ತಾರೋ ಆವಾಗಲೇ ನಾನು ಹೋಗ್ಬಿಡ್ತಿದ್ದೆ. ಇವರು ಜೊತೆಲಿ ಬಂದ್ಬಿಡ್ತಾ ಇದ್ರು. ಆವಾಗಲೂ ಅವ್ರಿಗಿನ್ನೂ ಒಂಥರ ಆಗ್ತಿತ್ತು. ಏನಂತ ಹೇಳಿ, ಕ್ಲಾಸ್ ಆದಮೇಲೆ ಎಕ್ಸ್ಟೆಂಡ್ ಮಾಡ್ಕೊಂಡು ಇಲ್ಲೆಲ್ಲರೂ ಅವ್ರ ಗ್ಯಾಂಗ್ ಕೂತ್ಕೊತಿದ್ರಲ್ವಾ, ಸೊ ಈಗ ಕೂತ್ಕೋತಾನೆ ಇಲ್ಲ ಅಂತ ಹೇಳ್ಬಿಟ್ಟು ಅದಕ್ಕೂ ಕೂಡ ಕರೆದ್ಬಿಟ್ಟು ನನ್ನ ಹತ್ರ ಹೇಳಿದ್ರು, ಇದೇನಪ್ಪ ಇದು ಒಳ್ಳೆ ತಲೆನೋವು, ಇವ್ರಿಗೆ ಏನು ಮಾಡಿದ್ರು ನನ್ನನ್ನೇ ಕರೆದು ಬೈತಾರೆ, ಇವ್ರು ಅವ್ರ ಹತ್ರ ಮಾತಾಡಿಸ್ತಿಲ್ಲ. ಅದನ್ನು ಹೇಳಿದ್ರು, ಅರುಣು ನೀನು ಬಂದಮೇಲಿಂದ ನನ್ನ ಹತ್ರ ಸರಿಯಾಗಿ ಮಾತಾಡಿಸ್ತಾ ಇಲ್ಲ, ನೀನು ಅವನ ಮೇಲೆಲ್ಲ ಆಸೆ ಇಟ್ಕೊಬೇಡ, ಅವನಿಗೆ ಒಂದು ಅತ್ತೆ ಮಗಳಿದ್ದಾಳೆ, ಅವನ್ನೇ ಲವ್ ಮಾಡಿ ಮದುವೆ ಆಗೋದು ಅಂತ ಅವ್ನು ನನ್ನ ಹತ್ರ ಆಲ್ರೆಡಿ ಹೇಳಿದ್ದಾನೆ ಅಂತ. ಇದಕ್ಕೊಂದು ಸ್ಟೋರಿ ಏನು ಅಂತ ಹೇಳಿದ್ರೆ, ಅದು ನಾನು ಆಮೇಲೆ ಹೇಳ್ತೀನಿ, ಎಲ್ಲನೂ ಆಮೇಲೆ ಹೇಳ್ತೀನಿ ಅಂತ ಹೇಳ್ತಿದ್ದೀನಿ. ನಮ್ಮದು 10 years ಲವ್ ಸ್ಟೋರಿ ಅಲ್ವಾ, ಅದಕ್ಕೆ ತುಂಬ ದೊಡ್ಡ ಲವ್ ಸ್ಟೋರಿ ಇದೆ. ಅವರು ಹೇಳಿದರು ಏನಂತ, ಅವನಿಗೆ ಒಂದು ಅತ್ತೆ ಮಗಳಿದ್ದಾಳೆ, ನನಗೂ ಗೊತ್ತು, ಅವಳನ್ನೇ ಮದುವೆ ಆಗೋದು ಅಂತ. ಈಗ ಸ್ವಲ್ಪ ಸ್ಪಾರ್ಕ್ ಸ್ಟಾರ್ಟ್ ಆಯಿತು. ಯಾಕೆ ಸ್ಪಾರ್ಕ್ ಸ್ಟಾರ್ಟ್ ಆಯಿತು ಅಂತೇಳಿದ್ರೆ, ಜಲಸಿ ಅಂತಲೇ ಹೇಳ್ಬೋದು. ಹೌದಾ, ಅತ್ತೆ ಮಗಳಿದ್ದಾಳ ಅಂತ. ಆ ಟೈಮಲ್ಲಿ ಇವ್ರ ಹತ್ರ ನಾನು ಕೇಳಿದೆ, ನಿಮ್ಮ ಅತ್ತೆ ಮಗಳಿದ್ದಾಳ ಅಂತ. ಇದು ಮನೆಗೆ ಬಂದಮೇಲೆ ಕಾಲಲ್ಲಿ ಕೇಳಿದ್ದು ಅಲ್ವಾ ಅಮ್ಮು? ಸೊ ಕಾಲಲ್ಲಿ ಕೇಳಿದ್ದಕ್ಕೆ ಇವ್ರು ಏನಂದ್ರು, ಹ್ಞೂ ಇದ್ದಾಳೆ ಅಂತ. ಆಗ ನಿಮಗೆ ಅವ್ರ ಮೇಲೆ ಲವ್ ಇತ್ತಾ? ಲವ್ ಅಲ್ಲ, ಅದು ಇನ್ಫ್ಯಾಕ್ಚುಯೇಷನ್. ಇನ್ಫ್ಯಾಕ್ಚುಯೇಷನ್ ನೋಡಿದ್ರಾ, ಇನ್ಫ್ಯಾಕ್ಚುಯೇಷನ್ ಇತ್ತಂತೆ. ಅದು ಹೆಂಗೆ ಅಂತಂದ್ರೆ, ನಾನು ಅವಾಗ ಹೆಂಗಿದ್ದೆ, ಸ್ಪೈಕ್ ಬಿಟ್ಕೊಂಡು ನನ್ನೆಲ್ಲ ಒಂದು ಹುಡುಗಿ ನೋಡ್ತಾಳ ಅಂತ, ಅದಕ್ಕೆ ನಾನೇ ನೋಡ್ತಾ ಇದ್ದೆ ಅಷ್ಟೇ. ಅದೇ ಇನ್ಫ್ಯಾಕ್ಚುಯೇಷನ್ ಅಷ್ಟೇ.
ಅವಾಗಿರುವ ಇದ್ದಿದ್ ಪೊಸಿಷನ್ ನೀವ್ ಮಾತಾಡ್ತಾ ಇರುವಾಗ್ಲೇನೆ ಓಕೆ ನನ್ನೆಲ್ಲ ಮಾತಾಡಿಸ್ತಾರ ಒಂದ್ ಹುಡುಗಿ ಅಂತ ಅಪ್ಪ ಅವಾಗ ಇದ್ದಿದ್ ಪೊಸಿಷನ್ ಬೇರೆ. ಪೊಸಿಷನ್ ಅಂದ್ರೆ ಲುಕ್ಸ್, ದ ವೇ ವಿ ಡ್ರೆಸ್ ಅದೆಲ್ಲ ಅವಾಗೆಲ್ಲ ಬೇರೆ ತರ ಇರತ್ತೆ. ಇದು ಬೂಟ್ ಕಟ್ ಪ್ಯಾಂಟ್, ಫುಲ್ ಬ್ಲ್ಯಾಕ್ ಸ್ಕಿನ್, ಬ್ಲ್ಯಾಕ್ ಟೋನ್ ಅವಾಗೆಲ್ಲ. ಬ್ಲ್ಯಾಕ್ ಅಲ್ಲ ಚಿನ್ನು, ನೀನು ಹನಿ ಕಲರ್. ಅಂದ್ರೆ ಆವಾಗ ಗ್ರೋಯಿಂಗ್ ಏಜ್ ಅಲ್ವಾ, ಗ್ರೋಯಿಂಗ್ ಏಜ್ ಅಲ್ಲಿ ನಮ್ಗೆ ಗೊತ್ತಾಗತ್ತೆ ಓಕೆ ನಮ್ಮ ಹತ್ರ ಎಲ್ಲ ಒಂದು ಹುಡುಗಿ ಮಾತಾಡ್ತಾಳ ಅಂತ. ಆವಾಗ ಅವಳು ಪರಿಚಯ ಆಗಿದ್ದು. ಹೆಂಗಿದ್ರು ಹೆಂಗೋ ಆಚೆ ಮಾತಾಡಲ್ಲ, ರಿಲೇಟಿವ್ ಅಲ್ಲೇ ಒಂದು ಹುಡುಗಿ ಇದ್ದಾಳ್ತಾನೆ ಮಾತಾಡೋಣ ಅಂತ. ಅದು ಇನ್ಫ್ಯಾಕ್ಚುಯೇಷನ್, ಹಂಗೆ ಮಾತಾಡ್ತಾ ಮಾತಾಡ್ತಾ ಇನ್ಫ್ಯಾಕ್ಚುಯೇಷನ್. ಮತ್ತೆ ಮನೆಯಲ್ಲೂ ಹೇಳ್ತಾ ಇದ್ರಲ್ಲ ನಾನಿಲ್ಲ ಅಂದ್ರೆ ಅವಳೇ ಮದ್ವೆ ಆಗ್ತಿದ್ದಲ್ಲ, ಅದು ಆಗ್ತಾ ಇದ್ನೆಲ್ಲ ಗೊತ್ತಿಲ್ಲ. ಬಟ್ ಅದು ಪ್ರಾಸೆಸ್ ಇರತ್ತಲ್ಲ ಮನೇಲಿ, ಒಬ್ರು ಹೇಳ್ತಾರ ನಿಮ್ಮ ಅತ್ತೆ ಮಗಳು ಮದ್ವೆ ಆಗು ಇದಾಳಲ್ಲ ಅದು ಹೋಗಿ ಹೋಗಿ ಆ ಥರ ಇತ್ತು. ಓಕೆ, ಈ ಥರ ಹೇಳಿದ್ರಲ್ಲ ಇವರು, ಇನ್ಫ್ಯಾಕ್ಚುಯೇಷನ್ ಇದೆ ಅಂತ ಹೇಳಿದ್ರು. ನನ್ನ ಹತ್ರನೂ ಹೇಳಿದ್ರು ಹಿಂಗೇನೆ. ಸರಿ, ಹಾಗೇನು ನಾವೇನು ಬರೀ ಬೆಸ್ಟ್ ಫ್ರೆಂಡ್ಸು ನಾವು. ಅವಾಗ ಏನೋ ಒಂಥರ ತುಂಬ ಸ್ಟ್ರಾಂಗ್ ಆಗಿಬಿಟ್ಟಿತ್ತು ನಮ್ಮ ಫ್ರೆಂಡ್ಶಿಪ್ಪು. ಲವ್ ಎಲ್ಲ ಏನೂ ಇರಲಿಲ್ಲ, ಇವಾಗವರೆಗೂ ಏನೂ ಲವ್ ಇಲ್ಲ. ಇವ್ರು ಏನು ಹೇಳಿದ್ರು, ನಾನು ಊರಿಗೆ ಹೋಗ್ತಾ ಇದ್ದೀನಿ, ಇಲ್ಲಿಂದ ಶುರು ಆಗುತ್ತೆ ಕತೆ. ನಾನು ಊರಿಗೆ ಹೋಗ್ತಾ ಇದ್ದೀನಿ, ಅವಳನ್ನ ನೋಡೋದಕ್ಕೂ ಹೋಗ್ತೀನಿ, ಅಲ್ಲೇನೋ ದೇವಸ್ಥಾನದಲ್ಲಿ ಪೂಜೆ ಇದೆ ಅಂತ ಹೇಳಿದರು. ಸರಿ, ಹೋಗ್ತಿರಲ್ಲ, ನಿಮ್ಮ ಗರ್ಲ್ ಫ್ರೆಂಡ್ಗೆ ಏನಿಷ್ಟ, ನಿಮ್ಗೇನು ಇಷ್ಟ ಹೇಳಿ, ನಾನು ಈಸ್ಕೊಟ್ಟು ಕಳಿಸ್ತೀನಿ ಅಂತ ಹೇಳಿದ್ದೆ ನಾನು. ಅದಕ್ಕೆ ಇವ್ರು ಏನಂದ್ರು, ನನಗೆ ದಾರ ಥರದ್ದೇನಾದರೂ, ಥ್ರೆಡ್ ಥರದ್ದೇನಾದರೂ ಕಟ್ಟೋದಕ್ಕಂದ್ರೆ ತುಂಬ ಇಷ್ಟ ಅಂತ. ಅದಕ್ಕೆ ಆಗ ಬ್ಯಾಂಡ್ಸ್ ಎಲ್ಲ ಬರ್ತಿತ್ತಲ್ಲ, ಅದನ್ನು ಕೊಟ್ಟು ಕೂಡ ಕಳಿಸಿದ್ದೆ. ಕೊಟ್ಟ ಚಿನ್ನು ನೀನದು? ಕೊಟ್ಟ? ಇಂಥ ಗರ್ಲ್ ಫ್ರೆಂಡ್ ಯಾರಾದರೂ ಇದ್ದಾರ? ಗರ್ಲ್ ಫ್ರೆಂಡೇ ಇವ್ರು ಇನ್ನೊಂದು ಗರ್ಲ್ ಫ್ರೆಂಡಿಗೆ ಇದು ಎಲ್ಲ ಕೊಟ್ಟು ಕಳಿಸೋದು. ಸೊ ಅದಾದಮೇಲೆ ಕೊಟ್ಟು ಕಳಿಸ್ದೆ ನಾನು. ಕಾಲೇಜಿಗೆ ಬಂದಾಗಲೇ ಕೊಟ್ಟಿದ್ದೆ. ಅದಾದಮೇಲೆ ಇವ್ರು ಊರಿಗೆ ಹೋಗ್ತೀನಿ ಅಂತ ಹೇಳಿದ್ರಲ್ವಾ, ಇವ್ರ ಫೋನ್ ನಂಬರ್ ಕೊಟ್ಟಿದ್ರು. ಒನ್ ಟೈಮು ಎಷ್ಟು ಸತಿ ಫೋನ್ ಮಾಡಿದ್ದೀನಂದರೆ, ಕಾಲ್ ಮಾಡ್ತಾಯಿದ್ದೀನಿ, ಮೆಸೇಜ್ ಮೇಲೆ ಮೆಸೇಜ್ ಮಾಡ್ತಾಯಿದ್ದೀನಿ. ಊರಿಗೆ ಹೋದ್ಮೇಲೆ ಮೆಸೇಜು ಇಲ್ಲ, ಕಾಲು ಇಲ್ಲ, ರೆಸ್ಪಾನ್ಸು ಇಲ್ಲ. ನನಗೆ ಸೈಕ್ ಆಗ್ತಿದೆ, ಏನೋ ಒಂಥರ ಮೆಂಟಲ್ ಸ್ಟ್ರೆಸ್ಸು, ಬೇಜಾರಾಗ್ತಿದೆ. ಅಯ್ಯೋ ಹೋದ್ರಲ್ಲ, ಏನಾಯಿತು ದಿನಾಗ್ಲೂ ಮಾತಾಡ್ತಾ ಇದ್ದವರು ಈಗ ಅಲ್ಲಿಗೆ ಹೋಗಿದ ತಕ್ಷಣ ಮಾತಾಡಿಸ್ತಿಲ್ಲ ಅಂತ ಹೇಳಿದ್ರೆ ಒಂಥರ ಪಟ ಅಂತ ಹೊಡ್ಕೊಳ್ಳುತ್ತಲ್ಲ. ನಾನೇನು ಮಾಡಿಬಿಟ್ಟೆ ಒಂದು ಸತಿ ಇವ್ರ ಅಪ್ಪನ ನಂಬರ್ ಕೊಟ್ಟಿದ್ರು ನನಗೆ. ನಾನೇನು ಮಾಡಿದೆ, ಕಾಲ್ ಮಾಡಿಬಿಟ್ಟು ಅಂಕಲ್ ಅರುಣ್ ಅವ್ರು ಇದ್ದಾರಾ ಅಂತ ಕೇಳಿಬಿಟ್ಟು ಫೋನ್ ಮಾಡಿದ್ದೀನಿ. ಆಮೇಲೆ ಯಾರಮ್ಮ ನೀನು ಅಂತ ಹೇಳಿದ್ರು. ಅವ್ರ ಫ್ರೆಂಡು ಲಕ್ಷ್ಮಿ ಅಂತ, ಅವ್ರಿಗೆ ಫೋನ್ ಮಾಡೋಕ್ಕೆ ಹೇಳಿ ಅಂತ. ಹಿಂಗೆ ಹೇಳಿದೆ ನಾನು, ಫೋನ್ ಮಾಡೋಕ್ಕೆ ಹೇಳಿ ಅಂಕಲ್, ನಾನು ಕಾಲ್ ಮೇಲೆ ಕಾಲ್ ಮಾಡ್ತಿದ್ದೀನಿ, ಮೆಸೇಜ್ ಮೇಲೆ ಮೆಸೇಜ್ ಮಾಡ್ತಿದ್ದೀನಿ, ಅವ್ರು ಪಿಕ್ಕೇ ಮಾಡ್ತಾಯಿಲ್ಲ ಅಂತ. ಹಂಗೆ ಹೇಳ್ಬಿಟ್ಟು ಫೋನ್ ಇಟ್ಬಿಟ್ಟೆ ನಾನು. ಅದಾದ್ಮೇಲೆ ಏನಾಯ್ತು ಚಿನ್ನ? ಅವಾಗ ರಿಟರ್ನ್ ಬರ್ತಾ ಇದ್ದೀನಿ ನಾನು ಫೋನ್ ಏನಕ್ಕೆ ಎತ್ತಿಲ್ಲ ಅಂದ್ರೆ, ಅವಾಗ STD ಕಾಲ್ಸ್, ಅದು ರೋಮಿಂಗು ರಿಸೀವ್ ಮಾಡಿದ್ರು ಕಾಸು ಕಟ್ ಆಗ್ತಾ ಇತ್ತು. ಅಲ್ಲಿ ರೀಚಾರ್ಜ್ ಎಲ್ಲ ಏನೂ ಇರ್ಲಿಲ್ಲ. ₹2 ಏನೋ ಇತ್ತು. ಲಾಸ್ಟ್ ಅಲ್ಲಿ ಮಾತಾಡ್ಬಿಟ್ಟು ₹2 ಮಿಕ್ಸಿದ್ದೆ. ಆ ₹2 ಇಲ್ಲಾಂದ್ರೆ ಇನ್ಕಮಿಂಗ್ ಬರಲ್ಲ. ಸೊ ಔಟ್ ಗೋಯಿಂಗು ಹೋಗಲ್ಲ, ಇನ್ಕಮಿಂಗು ಬರಲ್ಲ. ಅಟ್ಲೀಸ್ಟ್ ₹2 ಆದ್ರೂ ಮಿಕ್ಕಿಸ್ಬೇಕು. ಆ ಸರೌಂಡಿಂಗ್ ಅಲ್ಲಿ ಅಟ್ಲೀಸ್ಟ್ ಒಂದು 15 ಕಿಲೋಮೀಟರ್ಸ್ಗೆ ಶಾಪ್ಸ್ ಇಲ್ಲ. ಹೋಗ್ಬೇಕಂದ್ರೆ ಸಿಟಿಗೆ ಹೋಗ್ಬೇಕು ಹಳ್ಳಿಯಿಂದ. ಸೊ ಅದಕ್ಕೆ ನಾನು ಕಾಲ್ಸ್ ಎಲ್ಲ ಬರ್ತಾ ಇತ್ತು, ಮೆಸೇಜ್ ಮಾಡ್ಬೇಕಂದ್ರೆ ₹3 ಒಂದು ಮೆಸೇಜ್ಗೆ. ಅವಾಗ STD ಅಂದ್ರೆ ರೋಮಿಂಗ್ ಚಾರ್ಜಸ್ ಅಂತ ಅವಾಗ. ಇವಾಗೆಲ್ಲ ಫ್ರೀ. ಅವಾಗೆಲ್ಲ ರೋಮಿಂಗ್ ಒಂದ್ ಮೆಸೇಜ್ಗೆ ₹3, ₹3.5, ₹3.50. ಒಂದ್ ಕಾಲ್ ರಿಸೀವ್ ಮಾಡೋದಕ್ಕೂ ದುಡ್ಡು ಕಟ್ ಆಗತ್ತೆ. ಆ ₹2 ಕಟ್ ಆಗ್ಬಿಟ್ರೆ ಇನ್ಕಮಿಂಗ್ ಬರಲ್ಲ, ಅಷ್ಟೇ ಸ್ಟಾಪ್. ಅದಕ್ಕೆ ಕಾಲ್ ರಿಸೀವ್ ಮಾಡ್ತಾ ಇರ್ಲಿಲ್ಲ. ನೀನ್ ಫೋನ್ ಮಾಡಿದಾಗ ನಮ್ಮ ಅಪ್ಪನ ಪಕ್ಕದಲ್ಲಿ, ಅವಾಗ ರಿಟರ್ನ್ ಬರ್ತಾ ಇದ್ದಿದ್ ನಾವು ಕೃಷ್ಣಗಿರಿ ಎಲ್ಲೋ ಇದ್ವಿ. ನಮ್ಮ ಅಪ್ಪ ಪಕ್ಕದಲ್ಲೇ ಕೂತಿದ್ರು. ಫೋನ್ ಮಾಡಿದೆ, ಮಾತಾಡ್ತಾರ. ಓಕೆ, ನನ್ಗೆ ಅರ್ಥ ಆಯ್ತು, ಓ ಲಕ್ಷ್ಮಿನೇ ಮಾಡಿದಾಳೆ, ಏನಕ್ಕೆ ಇವಳು ಹಿಂಗ್ ಮಾಡ್ತಿದ್ದಾಳೆ ಅಂತ ಒಂಥರ ಫ್ರಸ್ಟ್ರೇಷನ್ ಆಗೋಯ್ತು ನನಗೆ. ಇಷ್ಟು ಸಲ ನನಗ್ ಮಾಡಿದ್ದೆ, ರಿಸೀವ್ ಮಾಡಿಲ್ಲ ಅಂದ್ರೆ ಏನೋ. ಇವಾಗ ಯಾರಾದ್ರೂ ಒಂದ್ ಪರ್ಸನ್ ಅಂದ್ರೆ ರಿಪೀಟೆಡ್ ಕಾಲ್ ಮಾಡ್ತಿದ್ರೆ ಇರಿಟೇಟ್ ಆಗೇ ಆಗತ್ತೆ. ಎಷ್ಟು ಸಲ, ಒಂದ್ 20 ಸಲ 30 ಸಲ ಅಟ್ ಎ ಟೈಮ್ ಬರ್ತಾನೆ ಇದ್ರೆ ಐ ಥಿಂಕ್ ನೈಟ್ ಸ್ವಿಚ್ ಆಫ್ ಮಾಡಿ ಮಲಗ್ಬಿಟ್ಟಿದ್ದೆ ನಾನು. ಭಯ ಆಗಿದ್ ನನ್ಗೆ, ಅದಕ್ಕೆ ಸ್ವಿಚ್ ಆಫ್ ಆಗಿ ಹೋಗ್ಬಿಟ್ಟಿದ್ದೆ. ರಿಂಗ್ ಆಗ್ತಾನೆ ಇದೆ, ನಾನು ಸ್ವಿಚ್ ಆಫ್. ಮಾರ್ನಿಂಗ್ ರಿಂಗ್ ಆಗ್ತಿದ್ದು, ನೈಟ್ ಸ್ವಿಚ್ ಆಫ್ ಆಗಿತ್ತು. ನೈಟ್ ಸ್ವಿಚ್ ಆಫ್ ಮಾಡಿ ಮಲಗಿದ್ದೆ.
ಆಮೇಲೆ ಬೆಳಗ್ಗೆ ತಿರ್ಗಾ ಸ್ಟಾರ್ಟ್ ಆಯ್ತಾ, ನನಗೆ ಇರಿಟೇಟ್ ಆಗೋಯ್ತು ಬಸ್ಸಲ್ಲಿ. ಏನಕ್ಕೆ ಇವಳು ಅಲ್ಲಿಂದ ಬರುವಾಗ ಅದೇ ಯೋಚನೆ ಮಾಡ್ಕೊಂಬತ್ತು, ಏನಕ್ಕೆ ಇವಳು ಈ ಸಲ ಫೋನ್ ಮಾಡ್ತಾ ಇದ್ದಲ್ಲ, ಏನಾಯ್ತು ಏನಕ್ಕೆ ಹಿಂಗೆ ಮಾಡ್ತಾ ಇದ್ದಾಳೆ ನಿಮ್ಮಪ್ಪ ಏನಂದ್ರು? ನಮ್ಮಪ್ಪ ಏನು ಅಂದಿಲ್ಲ, ಯಾರೋ ನಿನ್ನ ಕ್ಲಾಸ್ಮೇಟ್ ಅಂತ ಫೋನ್ ಮಾಡಿದ್ದಲ್ಲ ಕಾಲೇಜಿಂದ, ಫೋನ್ ಮಾಡೋನು. ಯಾರು ಅಂದರೆ ಹೆಸರು ಗೊತ್ತಿಲ್ಲ ನನಗೆ ಅಂದ್ಬಿಟ್ರು. ನಾನೇ ಅಂತ ಕನ್ಫರ್ಮ್. ಆಮೇಲೆ ನಂಬರ್ ನೋಡ್ಬಿಟ್ಟು ಗೊತ್ತಾಯ್ತು ನನಗೆ ಹೇಗೆ ಅಂತ. ಸರಿ ಬಿಡು, ನಾನು ಮನೆಗೆ ಹೋಗಿ ಮಾಡ್ಕೋತೀನಿ ಅಂತ ಅಲ್ಲಿಗೆ ಸುಮ್ಮನೆ ಅದ ಅಷ್ಟೇ. ಆಮೇಲೆ ಏನೋ ಏನಿಲ್ಲ. ಈ ಥರ ಆಯ್ತಲ್ವಾ, ನನ್ಗೆ ಆಗ ಒಂಥರ ಮನ್ಸಿಗೆ ತುಂಬ ಬೇಜಾರಾಗೋಯ್ತು. ಊರಿಗೋದವರು ಫೋನೇ ಮಾಡಲಿಲ್ಲ, ಮೆಸೇಜು ಮಾಡಲಿಲ್ಲ, ಆಮೇಲೆ ಕಾಲ್ ಮಾಡಿದ್ರು ತೆಗ್ದಿಲ್ಲ ಅಲ್ವಾ. ತುಂಬ ಬೇಜಾರಾಗೋಯ್ತು ನನಗೆ, ಅಳು ಬರಂಗೆ ಆಗೋಯ್ತು. ಅದಕ್ಕೆ ಲಾಸ್ಟಾಗಿ ಒಂದು ಕಾಲ್ ಮಾಡಿಬಿಡೋಣ ಅಂಥೇಳಿ ಅವ್ರ ಅಪ್ಪನಿಗೆ ಬೇರೆ ಕಾಲ್ ಮಾಡಿದ್ನಲ್ಲ. ಅದಾದಮೇಲೆ ಇವ್ರು ಊರಿಂದ ಬಂದಮೇಲೆ ನನಗೆ ಕಾಲ್ ಮಾಡಿದ್ರು. ಆವಾಗ ಸಮಾಧಾನ ಆಯಿತು ಸೀರಿಯಸ್ಲಿ. ಹಾಂ, ಒನ್ ಸಿ ಯು ಅಂತ ಒಂದು ಮೆಸೇಜ್ ಹಾಕಿದ್ರು. ನನಗೂ ಅದೇ ಥರನೇ ಇತ್ತಾ, ಆ ಮೆಸೇಜು ನನಗಿನ್ನೂ ಇದೆ ನೋಡಿ ಈ ಫೋನಲ್ಲಿ. ಈ ಫೋನ್ ನಾನು ಇವಾಗವರೆಗೂ ಏನಕ್ಕೆ ಇಟ್ಕೊಂಡಿದ್ದೀನಿ ಅಂದರೆ, ಇವರು ಟೆಕ್ಸ್ಟ್ ಮಾಡಿರೋವಂಥ ಎಲ್ಲ ಮೆಸೇಜಸ್ಸು ಇದರಲ್ಲಿದೆ ಆಗಿನ ಕಾಲದಲ್ಲಿ. ಇದು ನಮ್ಮ ಅಮ್ಮಂದು ಫಸ್ಟ್ ಫೋನು. ಈ ಫೋನಲ್ಲಿ ನಾನು ಎಷ್ಟು ಕುಟ್ಟಿದ್ದೀನಿ ಅಂತ ಹೇಳಿದ್ರೆ, ಆದರೂ ಏನೂ ಆಗಿಲ್ಲ. ಫೋನು ವರ್ಕ್ ಆಗುತ್ತಲ್ಲ ಅಮ್ಮ, ಇದು ಆನ್ ಮಾಡಬೇಕು, ಇದೇನು ಮಾಡಿದ್ರೆ ವರ್ಕ್ ಆಗುತ್ತೆ ಅಂತ ನಂಗೆ ಗೊತ್ತಿಲ್ಲ. ಬಟ್ ಮೆಮೊರಿಗಂತ ನನ್ನ ಫೋನ್ ಹಂಗೆ ಇಟ್ಕೊಂಡಿದ್ದೀನಿ. ಅದಾದಮೇಲೆ ಅವರು ಕಾಲೇಜಿಗೆ ಬರೋವರೆಗೂ ವೆಯ್ಟ್ ಮಾಡಿದೆ ನಾನು, ಯಾವಾಗ ನೋಡ್ತೀನಪ್ಪ ಅಂತ ಅನ್ನಿಸ್ಬಿಟ್ಟಿತ್ತು. ಆದರೆ ನಮ್ಗೆ ನಿಜವಾಗ್ಲೂ ಗೊತ್ತಿಲ್ಲ ಅದು ಅವಾಗ ಲವ್ವೋ ಏನು ಅಂತ. ಬಟ್ ಬೆಸ್ಟ್ ಫ್ರೆಂಡ್ಸು ಅಷ್ಟು ಮಾತ್ರನೇ ನಮಗೆ ಗೊತ್ತಿತ್ತು. ನನ್ನಂತೂ ಹೆಂಗಿದೆ ಅಂತ ಹೇಳಿದ್ರೆ, ತಲೆ ಬಗ್ಸಿದ್ರೆ ಸ್ಕೂಲ್ಗೆ ಹೋಗ್ತಿದ್ದೆ ಬರ್ತಿದ್ದೆ. ಸ್ಕೂಲಲ್ಲೂ ಎಷ್ಟೋ ಜನ ಲವ್ ಮಾಡ್ತಿದ್ರು, ಬೇರೆ ಹುಡುಗಿರೆಲ್ಲನೂ ಲವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಆಗಲೇ ನಾನು ಲವ್ ಕಡೆ ಸವಾಸನೇ ಬೇಡಪ್ಪ ಅಂತ ಅಂದ್ಕೊಂಡ್ಬಿಟ್ಟಿದ್ದೆ. ಯಾರನ್ನೂ ಲವ್ ಮಾಡ್ತಿರ್ಲಿಲ್ಲ. ಒಂದು ಹುಡುಗನ ನನ್ನ ಲೈಫಲ್ಲಿ ಮಾತಾಡಿಸ್ತೀನಿ, ಫ್ರೆಂಡ್ ಮಾಡ್ಕೋತೀನಿ ಅಂತ ನಿಜವಾಗ್ಲೂ ಕನ್ಸು ಮನಸ್ಸಲ್ಲೂ ಅಂದ್ಕೊಂಡಿರಲಿಲ್ಲ. ನಮ್ಮ ಅಮ್ಮಗೂ ಗೊತ್ತಿತ್ತು. ಯಾಕೆಂದರೆ ರೋಡಲ್ಲಿ ಏರಿಯಾ ಹುಡುಗರು ಯಾರಾದರೂ ಲವ್ ಮಾಡ್ತಿದ್ದೀನಿ ಅಂತ ಬಂದು ಪ್ರಪೋಸ್ ಮಾಡಿದ್ರು ನಮ್ಮ ಅಮ್ಮನ ಹತ್ರ ಹೋಗಿ ಹೇಳ್ಬಿಡ್ತಿದ್ದೆ ನಾನು, ಅಮ್ಮ ಈ ಥರ ಹೇಳ್ತಿದ್ದಾರೆ ಅಂತ. ಹೋಗ್ಲಿ ಬಿಡೆ ಅಂತ ನಮ್ಮಮ್ಮ ಸುಮ್ಮನೆ ಆಗ್ತಿದ್ರು. ಯಾಕಂದರೆ ನಾವು ಒಂದು ಬೆಸ್ಟ್ ಫ್ರೆಂಡ್ಸ್ ಥರ ಇರ್ತಾ ಇದ್ವಲ್ಲ, ಅದಕ್ಕೆ ನಮ್ಮಮ್ಮ ಆ ಥರ ಏನಾದರೂ ನನ್ನ ಹತ್ರ ಹೇಳ್ತಾಳೆ ಅಂತ ಒಂದು ಧೈರ್ಯ ಅವ್ರಿಗೆ. ಈಗ ಹೋಗ್ತಾ ಬರ್ತಾ ರೋಡಲ್ಲೆಲ್ಲರೂ ರೇಗಿಸ್ತಾ ಇದ್ರು, ಅತ್ತಿಗೆ ಆ ಥರ ಎಲ್ಲನೂ. ಆಗ ಇವ್ರ ಹತ್ರ ಬಂದು ಹೇಳ್ತಿದ್ದೆ ನಾನು, ರೋಡಲ್ಲಿ ಬರೋವಾಗೆಲ್ಲ ರೇಗಿಸ್ತಾರೆ ಅಂತ. ಕಾಲೇಜ್ಗೆ ಹೋಗೋವಾಗ ದಿನಾಗಳು ಬೆಳಗ್ಗೆ ಮತ್ತು ಸಾಯಂಕಾಲ ರೇಗಿಸ್ತಾ ಇದ್ರು ನನ್ನನ್ನು. ಇವ್ರೇನು ಮಾಡ್ತಾಯಿದ್ರು, ಅದಾದಮೇಲೆ ಬಂದು ಇಲ್ಲೂರ್ಗೂ ಬಂದುಬಿಡ್ತಿದ್ದಲ್ಲ ಅಮ್ಮು, ಗೇಟ್ವರೆಗೂ ಬಂದು ಬಿಡ್ತಾಯಿದ್ರು. ಆಯಿತು ಅಂತ ಹೇಳಿದ್ರೆ, ನಾನು ಒಂದಷ್ಟು ಬಂಚ್ ಆಫ್ ರಾಖಿ ತಗೊಂಬಂದಿದ್ದೆ. ಆವತ್ತು ಆ ಹುಡುಗಂಗೂ ರಾಖಿ ಕಟ್ಟಬೇಕು ಅಂತ ಅಂದ್ಕೊಂಡಿದ್ದೆ ನನ್ನ ಕ್ಲಾಸ್ಮೇಟ್ಗೆ. ಅವನು ಕ್ಲಾಸ್ಗೆ ಬಂದಿಲ್ಲ ಅವತ್ತು. ರಾಖಿ ಹಬ್ಬದ ದಿವಸ ಅವ್ನು ಕ್ಲಾಸ್ಗೆ ಬಂದಿಲ್ಲ. ಆಮೇಲೆ ನಾನು ಯಾರ ಹತ್ರ ರಾಖಿ ಕಟ್ಟಕ್ಕೆ ಹೋದ್ರು ಅಣ್ಣ ಅಂತ ಕಟ್ತಾ ಇದ್ನ. ಆವತ್ತು ಕ್ಯಾರಮ್ ಬೋರ್ಡು ಪ್ಲೇ ರೂಮ್ಗೆ ಹೋದೆ, ಇಷ್ಟು ರಾಖಿಗಳನ್ನ ತಗೊಂಡೋಗಿದ್ದೆ. ನಾನು ಎಲ್ಲರಿಗೂ ಕಟ್ತಾ ಇದ್ನ. ಅದಾದಮೇಲೆ ನೆಕ್ಸ್ಟ್ ಇವ್ರು ಕಟ್ಟಬೇಕು. ರಾಖಿ ಕಟ್ಟೋದಕ್ಕೆ ಹೋದಾಗ ಇವ್ರೇನಂದ್ರು ಗೊತ್ತಾ, ರಾಖಿ ಎಲ್ಲ ಕಟ್ಟೋದು ಇಟ್ಕೋಬೇಡ ನೀನು ನನ್ನ ಹತ್ರ, ನಾನು ಹಿಂಗೆ ಹೇಳಿದ್ನ ಅಣ್ಣ ಅಂತ, ನನಗೆಲ್ಲ ರಾಖಿ ಕಟ್ಟಬೇಡ ಅಂತ ಹೇಳಿ ಕೈ ಎತ್ಬಿಟ್ರು. ಆವಾಗಲೇ ನಾವು ಒಂಥರ ಆಗೋಯ್ತು. ಇದು ಫೇರ್ವೆಲ್ ಡೇಗೇನು ಈ ಕಾಲೇಜಸ್ ಮುಗಿಯೋ ಟೈಮ್ಗೂ ಇದಕ್ಕೂ ಒಂದು ಸ್ವಲ್ಪ ವೀಕ್ಸ್ ಬಿಫೋರೇನೆ ಆಗಿದ್ದು. ಯಾಕೆ ಇವ್ರು ಹಿಂಗೆ ಬ್ಯಾಕ್ಔಟ್ ಆಗ್ತಿದ್ದಾರೆ, ಇಷ್ಟು ದಿವಸ ಬೆಸ್ಟ್ ಫ್ರೆಂಡೇನೇ, ಬಟ್ ಒಂದು ಸೇಫರ್ ಸೈಡ್ಗೆ ಅಂತ ರಾಖಿ ಕಟ್ಟೋಣ ಅಂತ ನಾನು ಪ್ಲ್ಯಾನ್ ಮಾಡಿಕೊಂಡೆ ರಾಖಿ ತಗೊಂಡೋಗಿದ್ದು. ಯಾಕೆಂದರೆ ನನ್ನ ಮನಸ್ಸಲ್ಲಿ ಆ ಥರ ಏನೂ ಫೀಲಿಂಗ್ಸ್ ಇರಲಿಲ್ಲ ಅಲ್ವಾ. ಅವ್ರ ಫ್ರೆಂಡ್ಸ್ ಎಲ್ಲರಿಗೂ ರಾಖಿ ಕಟ್ಟಿದ್ದೀನಿ ಅಲ್ವಾ ಅಮ್ಮು. ಬಟ್ ಫ್ಯೂ ಆಫ್ ದೆಮ್ಮು ಮಿಸ್ ಆಗಿಬಿಟ್ರು, ಬೇಕು ಅಂತಲೇ ಅವತ್ತು ಮಿಸ್ ಆದರು ಫ್ಯೂ ಆಫ್ ದೆಮ್ಮು. ಆದರೆ ಸ್ವಲ್ಪ ಜನಕ್ಕೆ ರಾಖಿ ಕಟ್ಟಿದೆ. ಇವರು ಅಲ್ಲೇ ಕೂತಿದ್ದಾರೆ, ಎಲ್ಲೂ ಹೋಗಲಿಲ್ಲ, ಅಲ್ಲೇ ಕೂತಿದ್ದಾರೆ. ನೀನು ಕಟ್ಬೇಡ ರಾಖಿ, ಹಂಗೆ ಹೇಳಿದ್ದು, ನೀನು ಕಟ್ಬೇಡ ರಾಖಿ ನನಗೆ. ನಾನು ಹೇಳಿದ್ನ ನಿನ್ಗೆ ಅಣ್ಣ ಅಂತ ಅಂತ. ಆಮೇಲೆ ಬೇಜಾರಾಗೋಯ್ತು ನನಗೆ. ಆ ರಾಖಿನ ಉಳಿಸ್ಕೊಂಡೇ ಹೋದೆ ನಾನು. ಯಾಕೆ ಹಂಗಂದೆ ಚಿನ್ನು, ನೀನು ಮೈಂಡಲ್ಲಿ ಇತ್ತ ನಿನಗೆ ನೀನು ನನ್ನ ಮದುವೆ ಆಗ್ಬೇಕಂತ? ಮದುವೆ ಆಗ್ಬೇಕಂತಲ್ಲ, ಇವಾಗ ಕಟ್ಬಿಟ್ರೆ ಏನೋ ಫೀಲಿಂಗ್ಸ್ ಹೋಗ್ಬಿಡತ್ತಲ್ವಾ, ರಾಖಿ ಕಟ್ಟಿಸ್ಕೊಬಿಟ್ರೆ. ಯಾಕೆ ಹೋಗುತ್ತೆ ಫೀಲಿಂಗ್ಸು? ಫ್ರೆಂಡ್ಸ್ ತಾನೇ ನಾವು. ಅದು ಆ ಥರ ಎಲ್ಲ ಮಾಡಬಾರ್ದು. ನೀನು ನಂಗೆ ಕಾಳಾಗ್ತಿದ್ದಿದ್ದು ನಿಜ ತಾನೇ. ಮತ್ತೆ ಯಾಕೆ ರಾಖಿ ಅದಕ್ಕೇನೆ ಕಟ್ಟಿಸ್ಕೊಂಡಿಲ್ಲ. ಓಕೆ, ಈ ಥರ ಈ ಸೀನ್ ಆಗಿತ್ತಲ್ವಾ. ಅವನು ಕೂಡ ರಾಖಿ ಕಟ್ಟೋದು ತಪ್ಪಿಸ್ಕೊಂಡ್ಬಿಟ್ಟಿದ್ದ. ಸೊ ಇವ್ರು ಯಾವಾಗ ರಾಖಿ ಕಟ್ಟಿಸ್ಕೊಳ್ಳಲ್ಲ ಅಂತ ಹೇಳಿದ್ರು, ಆವಾಗಲೇ ನನ್ನ ಮೈಂಡಲ್ಲಿ ಒಂಥರ ಓಡ್ತಾ ಇತ್ತು, ಇವ್ರಿಗೇನಾದರೂ ನನ್ನ ಮೇಲೆ ಫೀಲಿಂಗ್ಸ್ ಇದೆಯಾ ಏನು ಅಂತ. ಆದರೆ ನನಗೂ ಕನ್ಫರ್ಮ್ ಆಗಿರಲಿಲ್ಲ. ಸೊ ಅದಾದಮೇಲೆ ಫೇರ್ವೆಲ್ ಡೇಗೆ, ಹಾಂ, ಫೇರ್ವೆಲ್ ಡೇ ದಿನನಪ್ಪ ಇರೋದು ಮಜಾ ಅಂದರೆ.
ಕೋ ಇನ್ಸಿಡೆನ್ಸು ಏನೋ ನಮಗೆ ಗೊತ್ತಿಲ್ಲ. ನಮ್ಮ ಫೇರ್ವೆಲ್ ಡೇ ಇದ್ದಿದ್ದೇ February 14th. ಏನಕ್ಕೆ ನಮ್ಮ ಪ್ರಿನ್ಸಿಪಲ್ ಅವತ್ತು ಇದು ಮಾಡಿದ್ರು ಅಂತ ನಮಗೆ ಗೊತ್ತಿಲ್ಲ. February 14th ಬಂದು ಫೇರ್ವೆಲ್ ಡೇ. ಈ ಪಾಯಿಂಟ್ ಇನ್ ಟೈಮಲ್ಲೇ ಜಾಸ್ತಿ ನಮಗೆ ಆ ಫೀಲಿಂಗ್ ಕಾಡೋದಕ್ಕೆ ಶುರು ಆಗಿದ್ದು. ಆವತ್ತಿನ ದಿನ ಏನಾಯಿತು ಅಂತ ಹೇಳಿದ್ರೆ, ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡು ಹೋಗಿದ್ದೀನಿ, ಅವರು ಕೂಡ ಇದಾಗಿದ್ದಾರೆ, ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡು ಬಂದಿದ್ರು. ಇನ್ನು ಅವ್ರದ್ದು ಲಾಸ್ಟ್ ಡೇ, ಸೀನಿಯರ್ ಅಲ್ವಾ, ಸೆಂಡ್ ಆಫ್ ಬೇರೆ ಇದೆ. ಆ ಫೀಲಿಂಗು ಹೇಳ್ಕೊಳಕ್ಕಾಗದು ಸೀರಿಯಸ್ಲಿ. ಹೆಂಗಿದೆ ಅಂತ ಹೇಳಿದ್ರೆ, ಯಪ್ಪ, ಆವತ್ತಿನ ದಿನ ನಾನು ತುಂಬ ಮೈಂಡ್ನ ಸ್ಟ್ರೆಸ್ಫುಲ್ಲಾಗಿ ಹೋಗಿದ್ದೆ ನಾನು. ಇವತ್ತು ಒಂದೇ ದಿನ ಅಲ್ವಾ ಇವ್ರನ್ನ ನೋಡೋದು, ನಾನು ಇರೋ ಒಂದೇ ಒಂದು ಬೆಸ್ಟ್ ಫ್ರೆಂಡ್ ಹೋಗ್ಬಿಟ್ರೆ ಕ್ಲಾಸಲ್ಲಿರೋರು ಯಾರೂ ಮಾತಾಡಿಸ್ತಾ ಇಲ್ಲ, ನಾನೇನು ಮಾಡಲಿ, ಹೆಂಗಿರಲಿ ಅಂತೆಲ್ಲ ಒಂಥರ ಯೋಚನೆ ಇತ್ತು. ಆವತ್ತಿನ ದಿನ ಏನಾಯಿತು ಅಂತ ಹೇಳಿದ್ರೆ, ಇವ್ರಿಗೆ ಗೊತ್ತಿರೋ ಸೀನ್ ಬೇರೆ, ನನಗೆ ಗೊತ್ತಿರೋ ಸೀನ್ ಬೇರೆ. ನಾನು ಹೇಳಿದ್ನಲ್ಲ, ನಮ್ಮ ಕ್ಲಾಸಲ್ಲಿ ಒಂದು ಹುಡುಗ ನನ್ನನ್ನು ಲವ್ ಮಾಡ್ತಿದ್ದ ಅಂತ. ಆ ಹುಡುಗ ಒಂದು ಸೀನ್ ಕ್ರಿಯೇಟ್ ಮಾಡಿಬಿಟ್ಟ. ಏನು ಅಂತ, ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಾಯಿದ್ರು ಕ್ಲಾಸಲ್ಲಿ. ನಾನು ಹೋದೆ. ಆಗ ಆ ಸೂರ್ಯದೊಂದು ಸಾಂಗ್ ಬರುತ್ತಲ್ಲ, ಏನದು, ಅಯ್ಯೋ ಆ ಸಾಂಗ್ ಹೆಸರು ಬರ್ತಾಯಿಲ್ಲ. ಅಂಜಲ ಅವ ಎನ್ನೆ ತೇಡಿ ಒಂದ ಅಂಜಲ ಅಂತ ಒಂದು ಹಾಡು ಬರುತ್ತೆ ವಾರಣ ಮಾಯರಮ್ಮಲ್ಲಿ, ಸೂರ್ಯದು ಮೂವಿ ಸಾಂಗು. ಪಾತೋ ಸಾಂಗ್ ಅದು. ಸೀರಿಯಸ್ಲಿ ಅವ್ರು ಏನೋ ಸಾಂಗಿಗೆ ಡ್ಯಾನ್ಸ್ ಆಡ್ತಿದ್ದಾರೆ, ಅವನು ನಾನು ಇದೇ ಸಾಂಗಿಗೆ ಡ್ಯಾನ್ಸ್ ಆಡೋದು ಅಂತ ಹೇಳ್ಬಿಟ್ಟು ಅವತ್ತು ಆಡೋದಕ್ಕೆ ಶುರು ಮಾಡಿಬಿಟ್ಟ. ಆಮೇಲೆ ಅವ್ರ ಫ್ರೆಂಡ್ಸು, ಅಂದರೆ ನಮ್ಮ ಕ್ಲಾಸ್ಮೇಟೇ ಅವರೆಲ್ಲನೂ, ಅವ್ನ ಬೆಸ್ಟ್ ಫ್ರೆಂಡ್ಸ್ ಎಲ್ಲನೂ ಬಂದ್ಬಿಟ್ಟು ನನ್ನ ಹತ್ರ ಮಾತಾಡೋದಕ್ಕೆ ಶುರು ಮಾಡಿಬಿಟ್ರು. ಅವ್ನು ಪಟ್ಟಂತ ಕ್ಲಾಸಿಂದ ಆಚೆ ಹೋಗ್ಬಿಟ್ಟ. ಪ್ರಾಕ್ಟೀಸ್ ಮಾಡ್ತಿದ್ದವನು ಏನಕ್ಕೆ ಹೋದ, ಟಾಯ್ಲೆಟಲ್ಲಿ ಹೋಗ್ಬಿಟ್ಟಿದ್ದಾನೆ ಕೈ ಕಟ್ ಮಾಡ್ಕೊಂಬರೋದಕ್ಕೆ. ಯಪ್ಪ, ಏನಕ್ಕೆ ಅಂತ ಹೇಳಿದ್ರೆ, ನನ್ನನ್ನು ಲವ್ ಮಾಡ್ತಿದ್ದಾನಂತೆ. ಅವ್ನ ಫ್ರೆಂಡ್ ಬಂದ್ಬಿಟ್ಟು ನನ್ನ ಹತ್ರ ಹೇಳಿದ್ದು, ನೀನನ್ನು ಲವ್ ಮಾಡ್ತಿದ್ದಾನೆ ಲಕ್ಷ್ಮಿ, ನೀನು ನೋಡಿದ್ರೆ ಸೀನಿಯರ್ ಹತ್ರ ಇದು ಮಾಡ್ತಿದ್ಯಾ, ಅವನು ಎಷ್ಟು ದಿವಸದಿಂದ ಟ್ರೈ ಮಾಡ್ತಿದ್ದಾನೆ ಹೇಳೋದಕ್ಕೆ ಅಂತ. ಅದಕ್ಕೇ ಅವನು ಫೀಲಿಂಗ್ ಸಾಂಗ್ಸಿಗೆ ಡ್ಯಾನ್ಸ್ ಆಡ್ತಿದ್ದೀನಿ ಅಂತ. ನನಗಂತೂ ಫುಲ್ ಅಳು ಬರ್ತಿದೆ. ನಂಗೆ ಏನು ಹೇಳಿದ್ರು ಅಳು ಬರುತ್ತೆ ಸೀರಿಯಸ್ಲಿ. ಆಗ ಅಳು ಬರ್ತಿದೆ. ನಾನೆಲ್ಲ ಲವ್ ಮಾಡ್ತಿಲ್ಲ ಅವನ್ನ, ಏನಕ್ಕೆ ಅವನ ಹತ್ರ ಎಲ್ಲ ಮಾಡಬೇಕು, ಅವ್ನು ನನ್ನ ಫ್ರೆಂಡ್ ಅಷ್ಟೇನೇನೆ, ಓದೋದ್ರ ಮೇಲೆ ಫೋಕಸ್ ಮಾಡೋದಕ್ಕೆ ಹೇಳು, ಸುಮ್ಮನೆ ಏನಕ್ಕೆ ಆ ಥರ ಎಲ್ಲ ಮಾಡ್ತಾನೆ ಅವನು ಅಂತೆಲ್ಲ ಹೇಳಿದೆ. ಆಮೇಲೆ ನೋಡಿದ್ರೆ ಅವ್ನು ಫುಲ್ ಕಿರ್ಚಾಡ್ತಾ ಇದ್ದಾನೆ, ಕೂಗಾಡ್ತಾ ಇದ್ದಾನೆ. ಯಪ್ಪ, ಸೀರಿಯಸ್ಲಿ ಅವತ್ತೊಂದು ಡ್ರಾಮಾನೇ ಆಗೋಯ್ತು. ಅವರಣ್ಣ ಬೇರೆ ಬಂದಿದ್ರು ಫೇರ್ವೆಲ್ ಡೇಗೆ. ಅವ್ರ ಹತ್ರ ಹೋಗ್ಬಿಟ್ಟು ನಾನು ಬಾಯಿ ತಪ್ಪಿ ಹೇಳ್ಬಿಟ್ಟಿದ್ದೀನಿ, ಅಣ್ಣ ನಿಮ್ಮ ತಮ್ಮ ಈ ಥರ ಮಾಡ್ತಿದ್ರೆ ಅವನು ಈ ಸತಿ ಫೇಲ್ ಆಗೋದು ಗ್ಯಾರಂಟಿ, ಅವನ್ನ ನೋಡ್ಕೊಳ್ಳಿ, ನನ್ನನ್ನು ಲವ್ ಎಲ್ಲ ಮಾಡ್ತಿದ್ದೀನಿ ಅಂತ ಹೇಳ್ತಿದ್ದಾನೆ ಅಂತ. ಯಾವ ಬಾಯಲ್ಲಿ ಹೇಳಿದ್ನೋ ನಾನು. ಅದಾದಮೇಲೆ ಅವ್ನು ನಿಜವಾಗ್ಲೂ ಫೇಲೇ ಆಗ್ಬಿಟ್ಟ. ಅದಾದಮೇಲೆ ಸ್ವಲ್ಪ ದಿವಸ ಆದಮೇಲೆ ಅವ್ರ ಅಣ್ಣ ಹುಡ್ಕೊಂಡು ಬಂದ್ಬಿಟ್ಟು ನನ್ನನ್ನು, ನೀನೇನು ಜ್ಯೋತಿಷ್ಯ ಹೇಳ್ತೀಯಾ, ನನ್ನ ತಮ್ಮ ಫೇಲ್ ಆಗ್ತಾನೆ ಹಂಗೆ ಹಿಂಗೆ ಅಂತೆಲ್ಲ ಹೇಳ್ದಲ್ಲ, ಹಂಗೆ ಆದ, ನಿನ್ನಿಂದನೇ ನನ್ನ ತಮ್ಮ ಹಾಳಾಗೋಗ್ಬಿಟ್ಟ ಅಂತ. ಅವ್ನು ಲವ್ ಮಾಡ್ತಿದ್ದಾನಂತ ನನಗೆ ಗೊತ್ತಿಲ್ಲ, ಅವ್ನು ನಾನು ಲವ್ ಮಾಡು ಅಂತನ ಹೇಳಿದ್ದೆ. ಸೀರಿಯಸ್ಲಿ ಇದೆಲ್ಲ ಅನುಭವಿಸಂಗಾಯ್ತು ನನಗೆ. ಬಟ್ ಅವತ್ತಿನ ಫೇರ್ವೆಲ್ ಡೇ ದಿನ ಇದು ನಡೀತು, ಈ ಸೀನ್ ನಡೀತು. ಅದಾದಮೇಲೆ ಇವ್ರ ಹತ್ರ ಹೋದೆ ನಾನು, ಹಿಂಗಾಯ್ತು ಅಂತ ಹೇಳೋದಕ್ಕೆ. ಆವಾಗ ನಿನಗೇನು ಅನ್ನಿಸ್ತು ಅಮ್ಮು? ಏನು ಅನ್ಸಿಲ್ಲ, ಫಸ್ಟೇ ಗೊತ್ತಿತ್ತು ನನಗೆ, ಅಯ್ಯೋ ಬಿಡು, ಅದು ಮಾಡ್ಕೊಂಡವ್ರು ಮಾಡ್ಕೊಳ್ಳಿ ಅಂತ ಸುಮ್ಮನೆ ಇದ್ದೆ ನಾನು. ಅವತ್ತು ಅಳ್ತಾ ಇದ್ದೆ ನಾನು, ಸಮಾಧಾನ ಮಾಡ್ತಿದ್ರು. ಇವ್ರು ಸಮಾಧಾನ ಮಾಡೋದೇ ಒಂಥರ ನನಗೆ ಪ್ರೊಟೆಕ್ಷನ್ ಥರ ಫೀಲ್ ಆಗ್ತಿತ್ತು. ಮೇ ಬಿ ಅದಕ್ಕೆ ನಾನು ಫಿದಾ ಆಗೋಗ್ಬಿಟ್ಟೆ ಅಂತ ಹೇಳ್ಬೋದು. ಈ ಫೇರ್ವೆಲ್ ಡೇ ದಿವಸ ಏನಾಯಿತು ಅಂತ ಹೇಳಿದ್ರೆ, ಈ ಸಿಚುವೇಶನ್ ಆಯ್ತಲ್ಲ, ಈ ಸೀನ್ ಎಲ್ಲನೂ ಅವ್ರು ಪ್ರಾಕ್ಟೀಸ್ ಮಾಡಲಿ ಈ ಥರ ಜಗಳ ಮಾಡ್ತಿದ್ರು ಅಂತ ನಾನು ಹೊರಗಡೆ ಬಂದ್ಬಿಟ್ಟೆ. ಹಿಂಗೆ ಹೊರಗಡೆ ಒಂದು ಚೇರ್ ಹಾಕಿದ್ರು, ಬೆಂಚಲ್ಲ ಅಮ್ಮು, ಡೆಸ್ಕು ಬೆಂಚು ಹಾಕಿದ್ರು. ಹಿಂಗೆ ಕೂತ್ಕೊಂಡು ಮಾತಾಡ್ತಾ ಇದ್ವಿ ನಾವು ಅವತ್ತು. ಹಿಂಗೆ ಕೂತ್ಕೊಂಡು ಮಾತಾಡ್ತಾರವಾಗ ಹಿಂಗೆ ಕೇಳ್ತಿದ್ದು, ನೀನು ಕೇಳಿದಲ್ಲ ಅಮ್ಮು, ಲಾಸ್ಟ್ ಡೇ ಇವತ್ತು ನಾನು ಬಿಟ್ಬಿಟ್ಟು ಹೋಗ್ಬಿಟ್ರೆ ಏನು ಮಾಡ್ತೀಯಾ ಅಂತೆಲ್ಲ ಮಾತಾಡ್ತಿದ್ವಲ್ಲ. ಲಾಸ್ಟ್ ಡೇ ಇವತ್ತು ಬಿಟ್ಬಿಟ್ಟು ಹೋಗ್ಬಿಟ್ರೆ ಏನು ಮಾಡ್ತೀಯಾ, ಹಂಗೆ ಹಿಂಗೆ ಅಂತೆಲ್ಲ ಮಾತಾಡ್ತಾ ಇದ್ವಿ. ಆ ಟೈಮ್ಗೆ ಒಬ್ರು ಯಾರೋ ಎಂಟ್ರಿ ಆದರು. ಯಾರು ಹೇಳಮ್ಮು? ಅಲ್ಲ, ಹೆಸರು ಹೇಳಲ್ಲ. ಅವ್ರ ಫ್ರೆಂಡ್ ಒಬ್ರು ಎಂಟ್ರಿ ಆದ್ರು ಅವಾಗ ನಿಂಗೆ ಏನ್ ಅನ್ನಿಸ್ತು ಅನ್ನೋದು ಏನು ಅನ್ಸಿಲ್ಲ ನನಗೆ. ನನಗೆ ಗೊತ್ತು ಅಕ್ಸೆಪ್ಟ್ ಮಾಡಲ್ಲ ಅಂತ. ಹೌದಾ? ನನ್ಗೊಂದ್ ಅದೇನಾಯ್ತಂತ ಹೇಳ್ಬೇಕಲ್ಲ. ಏನಿಲ್ಲ, ನನಗೂ ಗೊತ್ತಿರ್ಲಿಲ್ಲ ಅವ್ನು ಪ್ರಪೋಸ್ ಮಾಡ್ತಾನಂತ.